सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ಇವತ್ತು ಏನು ಬರ್ಲಿಲ್ಲ, ಯಾವುದೋ ಮೆಸೇಜ್ ಈ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಅನ್ನೋದು ಯಾಕೋ ಬರ್ಲಿಲ್ಲ. ನೋಡಿ, ಆಯ್ತು ಬಿಡಿ, ಪರವಾಗಿಲ್ಲ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् दशमे समानाधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकोनविंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकोनविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ॐ फाले नेत्रं गरलगलतां चेदहं धारयामि स्युर्भीता मे नतजनवरा नैव सामीप्यमेयुः इत्येतेषां भयहृति कृते नेत्रयुग्मं सितां किं ग्रीवां धत्से यतिवर शिव ब्रूहि नम्रायमह्यम्। ॐ फाले नेत्रं गरलगलतां चेदहं धारयामि स्युर्भीता मे नतजनवरा नैव सामीप्यमेयुः इत्येतेषां भयहृति कृते नेत्रयुग्मं सितां किं ग्रीवां धत्से यतिवर शिव ब्रूहि नम्राय मह्यम्। ग्रीवां धत्से यतिवर शिव ब्रूहि नम्राय मह्यम्। अथ श्रीमच्छंकर भगवतः कृतौ शारीरकमीमांसा भाष्ये तृतीयाध्याये साधनाध्याये तृतीये पादे एकसूत्रात्मकं दशमं समानाधिकरणम्। ओम समान एवञ्च भेदात् ओम समान एवञ्च भेदात् एवं समानः
ಏವಂ ಸಮಾನಃ ಇತ್ಯುಕ್ತೆ ಉಪಸಂಹಾರಾಧಿಕರಣೋಕ್ತ ನಿರ್ಣಯ ಪ್ರಕಾರೇಣ ಪೂರ್ವೋಕ್ತ ಉಪಸಂಹಾರಾಧಿಕರಣೋಕ್ತ ನಿರ್ಣಯ ಪ್ರಕಾರೇಣ ಅತ್ರಾಪಿ ಕಾಣ್ಮಶಾಖಾಯಾಂ ಆಮ್ನಾತೆ ಅಗ್ನಿರಹಸ್ಯ ಶಾಂಡಿಲ್ಯ ವಿದ್ಯೆ ಪೃಥಕ್ತ್ವೇನ ಉಪದಿಶ್ಯಮಾನೆ ಸತಿ ಸಮಾನೆ ಸಮಾನೆ ಇತ್ಯುಕ್ತೆ ಅಭಿನ್ನೆ ಕುತಃ ಅಭೇದಾತ್ ಅಭೇದಾತ್ ಇತ್ಯುಕ್ತೆ ಉಪಾಸ್ಯೈಕತ್ವಾತ್ ಉಪಾಸನಾಯಾಂ ನ ಕೋಪಿ ಭೇದ ದೃಶ್ಯತೆ ಇತ್ಯರ್ಥ. ಏನಾಗಿದೆ? ಈ ರೀತಿಯಾಗಿ ಸಮಾನವಾಗಿದೆ. ಈ ರೀತಿಯಾಗಿ ಅಂದ್ರೇನು? ಹಿಂದೆ ಉಪಸಂಹಾರಾಧಿಕರಣದಲ್ಲಿ ನಿರ್ಣಯಿಸಿರುವಂತೆಯೇ ಏನ್ ನಿರ್ಣಯಿಸಿತ್ತು ಅಂತ ನಾವು ಜ್ಞಾಪಕಕ್ಕೆ ತಂದುಕೊಳ್ಬೇಕು. ಏನು ಅಂತಂದ್ರೆ, ಎಲ್ಲಿ ವಿದ್ಯಾಭೇದವಿಲ್ಲವೋ, ವೇದ್ಯ ಸಮಾನತ್ವವನ್ನು ಹೇಳಿದ್ದಾರೆಯೋ, ಅಲ್ಲೆಲ್ಲವೂ ಕೂಡ ಯಾವ ಗುಣಗಳನ್ನು ಎಲ್ಲೇ ಹೇಳಿದ್ದರೂ ಕೂಡ, ಏನು ಶ್ರುತ್ಯಂತರದಲ್ಲಿ ಎಲ್ಲೇ ಹೇಳಿದ್ದರೂ ಕೂಡ ಅದನ್ನ ನಾವು ಉಪಸಂಹಾರ ಮಾಡಿ ತಿಳಿಯಬೇಕು. ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ಗುಣ ಹೇಳಿದ್ದಾರೆ, ಬಿಟ್ಟಿದ್ದಾರೆ. ಆದರೂ ಕೂಡ ವೇದ್ಯ ಅಭೇದಾತ್, ವೇದ್ಯ ಯಾವಾಗ ಅಭೇದವಾಗಿದೆ ಅಂದ್ರೆ ವೇದ್ಯ ವಸ್ತುವಿನಲ್ಲಿ ಯಾವಾಗ ಭಿನ್ನವಿಲ್ಲವೋ, ಭೇದವಿಲ್ಲವೋ, ಆಗ ಎಲ್ಲ ಗುಣಗಳನ್ನು ಕೂಡ ಉಪಸಂಹಾರ ಮಾಡಿಕೊಂಡು ನಾವು ಈ ಉಪಾಸನೆ ಅಂತಕ್ಕಂಥದ್ದನ್ನು ಮಾಡಬೇಕು, ತಿಳಿಯಬೇಕು ಅಂತಕ್ಕಂಥದ್ದು ಅಲ್ಲಿ ಹೇಳಿತ್ತು. ಅದೇ ರೀತಿ ನೋಡಿ ಸ್ವಾಮಿ, ಅಲ್ಲಿ ಆ ರೀತಿ ನೀವು ಹೇಳಿದ್ದೀರಿ. ಅದೇ ರೀತಿ ಇಲ್ಲಿಯೂ ಕೂಡ ಈ ಕಾಣ್ವ ಶಾಖೆಯಲ್ಲಿ, ಅಂದ್ರೆ ಇಲ್ಲಿ ಈ ಒಂದು ವಾಜಸನೆಯ ಶಾಖೆಯಲ್ಲಿ ಅಗ್ನಿರಹಸ್ಯ ಶಾಂಡಿಲ್ಯ ವಿದ್ಯೆಗಳು ಬೇರೆಯಾಗಿ ಹೇಳಲ್ಪಟ್ಟಿದ್ದರೂ ಕೂಡ, ಬೇರೆಯಾಗಿದ್ದೇನು? ಒಂದೇ ಶಾಖೆ, ವಾಜಸನೆಯ ಶಾಖೆ. ಅದರಲ್ಲಿ ಮೊದಲು ಅಗ್ನಿರಹಸ್ಯ, ಅದರಲ್ಲಿ ಶಾಂಡಿಲ್ಯ ವಿದ್ಯೆ, ಹೀಗೆ ಬೇರೆ ಬೇರೆಯಾಗಿ ಹೇಳಿದ್ದೆ. ಅಲ್ಲಿ ಕೆಲವು ವಿದ್ಯೆಗಳನ್ನ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಬಿಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ? ನೀವು ಅಲ್ಲಿ ನಿರ್ಣಯಿಸಿದ್ರಿ, ಒಂದು ಕಡೆ ಹೇಳಿ ಒಂದು ಕಡೆ ಬಿಟ್ಟಿದ್ರು ಕೂಡ ಅದನ್ನು ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ. ಯಾವಾಗ? ವೇದ್ಯದಲ್ಲಿ, ವೇದ್ಯ ವಸ್ತುವಿನಲ್ಲಿ ಅಭೇದವಾದಾಗ ಅಂತ. ಇಲ್ಲೂ ಕೂಡ ಅದೇ ಪ್ರಕರಣ, ಅದೇ ಸಂದರ್ಭ. ವೇದ್ಯ ಬೇರೆಯಾಗಿಲ್ಲ, ವೇದ್ಯ ತತ್ವ ಬೇರೆಯಾಗಿಲ್ಲ. ಮತ್ತೆ ಇಲ್ಲಿ ಒಂದು ಕಡೆ ಒಂದು ಶಾಖೆಯಲ್ಲಿ ಎರಡು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಕೆಲವು ಗುಣಗಳನ್ನು ಬಿಟ್ಟಿದ್ದಾರೆ, ಸೇರಿಸಿದ್ದಾರೆ. ಆದರೂ ಕೂಡ ಯಾವ ಬಾಧಕವೂ ಇಲ್ಲ. ಎಲ್ಲ ಗುಣಗಳನ್ನು ಉಪಸಂಹಾರ ಮಾಡಿಕೊಂಡು ನಾವು ಈ ಒಂದು ಉಪಾಸನೆ ಅಂತಕ್ಕಂಥದ್ದು ಮಾಡಬೇಕು ಎಂಬುದಾಗಿ ಏನ್ ಮಾಡದ? ಪೂರ್ವ ಪಕ್ಷಿ ನಿರ್ಧಾರ ಮಾಡಿಬಿಟ್ಟ. ನೋಡಿ ಸ್ವಾಮಿ, ನಾವೇನು ಹೇಳ್ತಾ ಇಲ್ಲ, ನೀವೇ ಹೇಳ್ತಾ ಇದ್ದಿದ್ದ, ನೀವೇ ಹೇಳ್ತಾ ಇರ್ತಕ್ಕಂಥ ವಿಚಾರ. ಎಲ್ಲಿ ವೇದ್ಯಾಭೇದವಿದೆಯೋ, ವೇದ್ಯ ಭೇದ ಅಲ್ಲ, ವೇದ್ಯಾಭೇದವಿದೆಯೋ, ವೇದ್ಯ ಅಭೇದವಿದೆಯೋ, ಅಲ್ಲೆಲ್ಲವೂ ಕೂಡ ಶ್ರುತ್ಯಂತರದಲ್ಲಿ ಯಾವ ಗುಣಗಳು ಹೇಳಲ್ಪಟ್ಟಿವೆಯೋ ಅವೆಲ್ಲವನ್ನೂ ಕೂಡ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಅದೇ ರೀತಿ ಇಲ್ಲೂ ಸ್ವಾಮಿ, ವೇದ್ಯ ವಸ್ತು ಒಂದೇ, ಹೌದ್ ತಾನೆ? ಯಾಕೆ? ಇಲ್ಲೂ ಕೂಡ ಅಗ್ನಿರಹಸ್ಯ ವಿದ್ಯೆ, ಅದಕ್ಕೆ ಶಾಂಡಿಲ್ಯ ಅಂತ ಒಂದು ನಾಮಕರಣ ಮಾಡಿದ್ದಾರೆ ಅಲ್ಲಿ, ಹೌದ್ ತಾನೆ? ಹಾಗಾಗಿ ಏನಾಗಿದೆ? ವೇದ್ಯ ವಸ್ತು ಒಂದೇ, ಮತ್ತೆ ಶಾಖೆಯೂ ಒಂದೇ ಆಗಿದೆ. ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದರೂ ಕೂಡ ಏನಾಗಿದೆ? ಇಲ್ಲಿ ಒಂದೇ. ಇವೆಲ್ಲವೂ ಕೂಡ ಈ ಈ ಒಂದೇ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಅಂತ ಹೇಳಿ. ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳಿದ್ದ? ನೋಡಿ ಸ್ವಾಮಿ, ಅಲ್ಲಿ ನೀವು ಹೇಳಿದ್ರಿ, ಸರಿಯಾಗಿದೆ, ಹೇಳ್ಬಿಟ್ರಿ. ಇಲ್ಲಿ ಅದಕ್ಕೆ ನಾವು ಇದು ಹೇಳ್ತೇವೆ, ನಾವು ಹೇಳಿದ್ವಿ. ಆದರೆ ಏನಾಗಿದೆ? ಅಲ್ಲಿಯ ಸಂದರ್ಭವೇ ಬೇರೆ, ಇಲ್ಲಿಯ ಸಂದರ್ಭವೇ ಬೇರೆ. ಅಲ್ಲಿ ಏನಾಗಿತ್ತು?
ಛಾಂದೋಗ್ಯ ಬೃಹದಾರಣ್ಯ ಎಂಬುದಾಗಿ 2 ಶಾಖೆಗಳಲ್ಲಿ ಅದು ತಗೊಂಡು ನಾವು ಹೇಳಿದ್ದೆವು. ಇಲ್ಲಿ ಆದರೆ ಒಂದೇ ಶಾಖೆಯಲ್ಲಿ ಅಲ್ಲಿ 2 ಶಾಖೆ ಆಗಿತ್ತು, ಬೇರೆ ಬೇರೆ ಆಗಿತ್ತು, ಪರವಾಗಿಲ್ಲ. ಇಲ್ಲಿ ಏನಾಗಿದೆ, ಒಂದೇ ಶಾಖೆ. ಒಂದೇ ಶಾಖೆಯಲ್ಲಿ ಯಾವಾಗ ಒಂದೇ ತತ್ವವನ್ನ, ಒಂದೇ ವೇದ್ಯ ವಸ್ತುವನ್ನ 2 ಕಡೆ ಹೇಳಿದ್ದಾರೆ ಅಂತಂದ್ರೆ ಒಂದಕ್ಕೊಂದು ಭೇದ ಇದ್ದೇ ಇರಬೇಕು. ಇಲ್ಲದೆ ಇದ್ರೆ ಹೇಳದ್ದನ್ನ ಯಾಕೆ ಹೇಳ್ತಾರೆ? ಆದ್ದರಿಂದ ನೋಡಿ, ಆಯ್ತು ನೀವು ಹೇಳಿದ್ದೀರಿ ಅಲ್ಲಿ, ಹೌದ್ ತಾನೆ, ನಾವು ಒಪ್ಕೊಂಡಿದ್ವಿ ಅದನ್ನ. ಆದರೆ ಪ್ರಕೃತ ಈ ಸಂದರ್ಭದಲ್ಲಿ ಅದು ಈ ಒಂದು ಸಂಗತವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಸಂಗತವಾಗುವುದಿಲ್ಲ. ಯಾಕೆ? ಇಲ್ಲಿ ಒಂದೇ ಶಾಖೆ ಹೇಳಿದ್ದಾರೆ, ಮತ್ತೆ ಅದನ್ನೇ 2 ಕಡೆ ಹೇಳಿದ್ದಾರೆ ಮುಂದೆ ವಿದ್ಯೆಯನ್ನ. ಒಂದೇ ಶಾಖೆಯಲ್ಲಿ ಒಂದೇ ವಿದ್ಯೆಯನ್ನ 2 ಕಡೆ ಹೇಳಬೇಕಾದ್ರೆ ಏನೋ ಸ್ವಲ್ಪ ವ್ಯತ್ಯಾಸ ಇರಬೇಕು, ವಿಶೇಷ ಇರಬೇಕು. ಆದ್ದರಿಂದ ಇಲ್ಲಿ ಬೇರೆ ಬೇರೆಯೇ. ನೀವು ಅಲ್ಲಿ ಹೇಳಿದ್ರಿ, ಅದು ಅಲ್ಲಿಗೆ ಸರಿ ಹೋಗಿತ್ತು, ಇಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ ಈಗ ಈ ಉತ್ತರವನ್ನು ಹೇಳ್ಬೇಕು. ಏನು? ಪೂರ್ವ ಪಕ್ಷಿ, ನೋಡಪ್ಪ, ನಿನ್ನ ಒಂದು ವಿಚಾರಧಾರೆ ಏನಿದೆ ಅದು ಸರಿಯಲ್ಲ. ಅಲ್ಲಿ ಹೇಳಿದ್ವಿ ನಾವು, ಕರೆಕ್ಟು, ಅದು ನೀನು ಒಪ್ಪಿದ್ದೆ, ನೀನು ಒಪ್ಕೊಂಡಿದ್ದೀಯೆ, ಅದು ಸರಿ. ಇಲ್ಲೂ ಕೂಡ ಏನಾಗಿದೆ, ಈ ಉಪಾಸ್ಯ ಅಭಿನ್ನವಾಗಿರೋದ್ರಿಂದ ಇಲ್ಲೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ನೀನು ಹೇಳಿದಂತೆ ಒಂದೇ ಶಾಖೆಯಲ್ಲಿ 2 ಕಡೆ ಹೇಳಲ್ಪಟ್ಟಿದೆ ಅನ್ನುವ ಕಾರಣವನ್ನು ಕೊಟ್ಟಿದೆಯಲ್ಲ, ಅದು ಸರಿಯಾದ ಕಾರಣವಲ್ಲ. ಅದಕ್ಕೆ ನಾವು ಉತ್ತರ ಹೇಳ್ತೇವೆ, ಯಾತಕ್ಕೆ ಏನು ಕಾರಣವಲ್ಲ ಅಂತ ನೀನು ಕೇಳಬೇಕಷ್ಟೇನೆ ಅಂತ ಹೇಳಿ ಅದಕ್ಕೆ ಈ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಇಲ್ಲಪ್ಪ, 2 ಬೇರೆ ಬೇರೆ ಅಲ್ಲ, 2 ಕೂಡ ಒಂದೇ. ಹೀಗಾಗಿ ಒಂದೇ ಶಾಖೆಯಲ್ಲಿ 2 ಕಡೆ ಹೇಳಿದ್ದಾರೆ. ಅಗ್ನಿರಹಸ್ಯ, ಶಾಂಡಿಲ್ಯ ವಿದ್ಯೆ 2 ಕಡೆ ಹೇಳಿದ್ದನ್ನು ಕೂಡ ಉಪಸಂಹಾರ ಮಾಡಿಕೊಂಡು, ಆ ಗುಣಗಳನ್ನು ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಶಾಂಡಿಲ್ಯ ವಿದ್ಯೋಪಾಸ ವಿದ್ಯೆ ಅಂದ್ರೆ ಉಪಾಸ, ಶಾಂಡಿಲ್ಯೋಪಾಸ, ಅಗ್ನಿರಹಸ್ಯ ವಿದ್ಯೆ ಅದು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಾಗ ಇವತ್ತು ಸಿದ್ಧಾಂತ ಭಾಗ ಇದು. ಸಿದ್ಧಾಂತ ಏನು ಮಾಡಬೇಕು ನೋಡೋಣ. ಏವಂ ಪ್ರಾಪ್ತೆ ಬ್ರೂಮಹೆ, ಏವಂ ಪ್ರಾಪ್ತೆ, ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ. ಏನಂತ ಪೂರ್ವಪಕ್ಷ ಹೇಳಿದ್ದ ನೋಡಿ ಸ್ವಾಮಿ, ಒಂದೇ ಒಂದು ಶಾಖೆ, ಅದರಲ್ಲಿ 2 ಕಡೆ ಹೇಳಿದ್ದಾರೆ. ಮತ್ತೆ ಯಾವುದನ್ನು ಹೇಳಿದ್ದಾರೆ? ಬೇರೆ ಬೇರೆ ಅಲ್ಲ, ಒಂದೇ ವಿದ್ಯೆಯನ್ನು ಹೇಳಿದ್ದಾರೆ. ಹಾಗಾಗಿ ಏನಾಗಿದೆ, ಒಂದೇ ವಿದ್ಯೆ ಅಂತಂದ್ರೆ ಈ ಅಗ್ನಿರಹಸ್ಯ ಅಂತಕ್ಕಂಥ ಒಂದೇ ಕಡೆ ಹೇಳಿದ್ದಾರೆ. ಆದ್ದರಿಂದ ಏನಾಗಿದೆ, 2 ಕಡೆ ಹೇಳಿರುವುದರಿಂದ ಈ ಗುಣಗಳನ್ನ ನಾವು ಒಂದಕ್ಕೊಂದು ಉಪಸಂಹಾರ ಮಾಡಿಕೊಂಡು ತಿಳಿಯಬಾರದು. ಅದೇ ಬೇರೆ, ಇದೇ ಬೇರೆ. ಕಾರಣ ಕೊಟ್ಟಿದ್ದಾರೆ. 2 ಸರಿ ಯಾಕೆ ಸ್ವಾಮಿ ಹೇಳ್ತಾರೆ? ಪುನರುಕ್ತಿ ಆಗ್ಬಿಡಲ್ವಾ? 2 ಸರಿ ಹೇಳಿದ್ದಾರೆ ಅಂದ್ರೆ ಏನೋ ವಿಶೇಷ ಇರಬೇಕು, ಹೌದ್ ತಾನೆ? ಹಾಗಾಗಿ ನೋಡೋಣ ಏನು ಈ ತರ ಪೂರ್ವ ಪಕ್ಷ ಬಂದಿತ್ತಲ್ಲ, ಅದಕ್ಕೆ ಬ್ರೂಮಹೆ, ವಯಂ ಬ್ರೂಮಹೆ, ನಾವು ಹೇಳುತ್ತೇವೆ. ಏನು ಬ್ರೂಮಹೆ ಸಮಾಧಾನವನ್ನು ಹೇಳುತ್ತೇವೆ ಅಂತ. ಯಥಾ ಭಿನ್ನಾಸು ಶಾಖಾಸು ವಿದ್ಯೈಕತ್ವಂ ಗುಣೋಪಸಂಹಾರಶ್ಚ ಭವತಿ, ಏವಂ ಏಕಸ್ಯಾಮಪಿ ಶಾಖಾಯಾಂ ಭವಿತುಮರ್ಹತಿ. ಇದು ಈ ಸೂತ್ರಪ್ರಾಯವಾದ ಒಂದು ಸಮಾಧಾನ. ಇದನ್ನು ಬೇಕಾದ ಹೇಳಿತ್ತು ನೋಡಿ. ಏನು? ಸಮಾಸವ್ಯಾಸ ಪದ್ಧತಿ. ಮೊಟ್ಟ ಮೊದಲಿಗೆ ಒಂದೇ ವಾಕ್ಯದಲ್ಲಿ ಸಮಾಧಾನ ಹೇಳ್ಬಿಡೋದು, ಆಮೇಲೆ ಅದರ ವಿವರಣೆಯನ್ನು ಕೊಡ್ತಾರೆ. ಏನ್ ಹೇಳಿದ್ರು? ಮೊಟ್ಟ ಮೊದಲಿಗೆ ಒಂದೇ ಬಾರಿ ಒಂದೇ ವಾಕ್ಯದಲ್ಲಿ ಅಂದ್ರೆ ಯಥಾ ಭಿನ್ನಾಸು ಶಾಖಾಸು ವಿದ್ಯೈಕತ್ವಂ ಗುಣೋಪಸ್ವ. ಈ ಭಿನ್ನ ಶಾಖೆಗಳಲ್ಲಿ ಈ ವಿದ್ಯೆಯನ್ನ ಹೇಳಿದ್ದರು. ಭಿನ್ನಾಸು ಶಾಖಾದ ವಿದ್ಯೈಕತ್ವ, ಭಿನ್ನ ಶಾಖೆಗಳಲ್ಲಿ 2 ಶಾಖೆಗಳಲ್ಲಿ ಬೇರೆ ಬೇರೆ ಶಾಖೆಗಳಲ್ಲಿ ಹೇಳಿದ್ದರೂ ಕೂಡ ಅವೆರಡನ್ನೂ ಕೂಡ ಒಂದೇ ಒಂದು ವಿದ್ಯೆ ಎಂಬುದಾಗಿ ತಿಳಿಯಬೇಕು. ಮತ್ತೆ ಗುಣೋಪಸಂಹಾರಶ್ಚ, ಇಲ್ಲಿ ಕೆಲವು ಬಿಟ್ಟಿದ್ದಾರೆ, ಅಲ್ಲಿ ಕೆಲವು ಬಿಟ್ಟಿದ್ದಾರೆ, ಹಾಗೆ ಎಲ್ಲ ಸೇರಿಸ್ಕೊಂಡು
ಯಾವುದು ಬಿಟ್ಟಿದ್ದಾರೋ ಅದನ್ನು ಉಪಸಂಹಾರ ಮಾಡಿಕೊಂಡು ನಾವು ತಿಳಿಯಬೇಕು, ಉಪಾಸನೆ ಮಾಡಬೇಕು ಅಂತ ನಾವು ಹೇಳಿದ್ವಲ್ಲ. ಎಲ್ಲಿ ಉಪಸಂಹಾರಾರ್ಥಾಭೇದಾದ್ ವಿಶೇಷವತ್ ಸಮಾನೇಶ ಎಂಬ ಒಂದು ಸೂತ್ರದಲ್ಲಿ ನಾವು ಹೇಳಿದ್ವಲ್ಲ, ಅದೇ ರೀತಿ ಇಲ್ಲಿ ತಿಳಿಯಬೇಕು. ಇದು ಅಲ್ಲ ಸ್ವಾಮಿ, ಸರಿ ನೀವು ಹೇಳಿದ್ರಿ, ನಾವು ಒಪ್ಕೊಂಡ್ವಿ, ನಾವು ಹೇಳಿದ್ವಲ್ಲ ಒಪ್ಕೊಂಡಿದ್ದೀವಿ ಅಂತ. ಆದರೂ ಕೂಡ ನಾವು ಹೇಳಿದ್ವಲ್ಲ, ನಾವು ಹೇಳ್ತಾ ಇದ್ದೀವಲ್ಲ ಈಗ, ಏನು ಒಂದೇ ಶಾಖೆ ಸ್ವಾಮಿ, ಅದರಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪುನರುಕ್ತಿ ದೋಷ ಅಂತ ಬರದೇ ಇರ್ಬೇಕಾದ್ರೆ ಒಂದು ವಿಶೇಷವಾದ ಅರ್ಥ ಇಲ್ಲಿಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ವಲ್ಲ ಸ್ವಾಮಿ ನಾವೀಗ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇವಾಗ. ಅದಕ್ಕೆ ಹೇಳ್ತಾರೆ ನೋಡಿ, ಭವಿತಮರ್ಹತೆ ಅಂತ ಹೇಳಿ. ಕಾರಣ ಯಾಕೆ ಅದರಲ್ಲಿ ಒಂದೇ ಅಂಶ, ಉಪಾಸ್ಯ ಅಭೇದ. ಉಪಾಸ್ಯ ಯಾವುದು ಉಪಾಸ್ಯ ತತ್ವ ಏನಾಗಿದೆ ಅದರಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ, ಉಪಾಸ್ಯ ತತ್ವ ಏನಾಗಿದೆ ಅಲ್ಲಿ ಮನೋಮಯ ಭಾರೂಪ ಅಂತಕ್ಕಂಥದ್ದನ್ನ ಉಪಾಸ್ಯ ತತ್ವಕ್ಕೆ ಸಮಾನವಾಗಿ ಹೇಳಿದ್ದಾರೆ. ಅದ್ರ ಮುಂದೆ ಹೇಳ್ತಾರೆ, ಉಪಾಸ್ಯದಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ. ಯಾವ ಹೇಗೆ ಭೇದ ಇಲ್ಲ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ತದೇವ ಹಿ ಬ್ರಹ್ಮ ಮನೋಮಯತ್ವಾದಿ ಗುಣಕಂ ಉಭಯತ್ರಾಪಿ ಉಪಾಸ್ಯಂ ಅಭಿನ್ನಂ ಪ್ರತ್ಯಭಿಜಾನಿಮಃ. ತದೇವ ಬ್ರಹ್ಮ, ಒಂದೇ ಬ್ರಹ್ಮ, ಅದೇ ಬ್ರಹ್ಮ. ಏನು ಹೀಗೆಂದು ಬ್ರಹ್ಮವನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕು ಅಂತ ಅಂದಾಗ ಇದು ಯಾವ ಬ್ರಹ್ಮ? ಇದು ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ಅಂತಂದಾಗ ಏನಾಗಬೇಕು? ಕೆಲವು ಗುಣಗಳನ್ನು ಸೇರಿಸಬೇಕು. ಹಾಗೆ ಗುಣಗಳನ್ನು ಸೇರಿಸುವಾಗ ಇಲ್ಲಿ ಎರಡು ಕಡೆ, ಕೆಲವು ಕಡೆ ಒಂದು ಗುಣ ಸೇರಿಸಿದ್ದಾರೆ, ಒಂದು ಕಡೆ ಕೆಲವು ಕಡೆ ಬಿಟ್ಬಿಟ್ಟಿದ್ದಾರೆ. ಆದರೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಯಾಕೆ? ವೇದ್ಯ ತತ್ವ ಒಂದೇ. ಯಾವುದನ್ನ ಸಮಾನವಾಗಿ ಹೇಳಿದ್ದಾರೆ ಅಂದ್ರೆ ಮನೋಮಯತ್ವಾದಿ ಗುಣಕಂ. ಆ ಒಂದು ಆ ಮಂತ್ರದಲ್ಲಿ ಹೇಳಿದ್ದಾರೆ, ಮನೋಮಯ ಭಾರೂಪ ಅಂತ ಹೇಳಿದ್ರು. ಅಲ್ಲೂ ಕೂಡ ಮನೋಮಯ ಭಾರೂಪ ಅಂತ ಹೇಳಿ, ಮನೋಮಯಂ ಪ್ರಾಣ ಶರೀರಂ ಭಾರೂಪಂ ಆತ್ಮಾನಮುಪಾಸೀತ ಅಂತ ಅಲ್ಲ ಮೊದಲು ಹೇಳಿದ್ರು. ಆಮೇಲಿಂದ ಏನ್ ಹೇಳ್ತಾರೆ, ಮನೋಮಯೋಯಂ ಪುರುಷೋ ಭಾ ಭಾ ಸತ್ಯ ತಸ್ಮಿನ್ ನಂತರ ಹೃದಯ ಅಂತ ಇಲ್ಲಿ ಹೇಳಿದ್ರು. ಹೀಗೆ ಎರಡು ಕಡೆ ಭಾರೂಪ, ಮನೋಮಯತ್ವ, ಭಾರೂಪತ್ವ ಇವನ್ನು ಸಮಾನವಾಗಿ ಹೇಳಿದ್ದಾರೆ. ತದೇವ ಬ್ರಹ್ಮ ಉಭಯತ್ರಾಪಿ ಎರಡೂ ಕಡೆ ಉಪಾಸ್ಯ ತತ್ವದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇವೆರಡೂ ಕೂಡ ಭಿನ್ನ ಎಂಬುದಾಗಿ ತಿಳಿಯಬಾರದು. ಏನಾದರೂ ತಿಳಿಯಬೇಕು? ಅಭಿನ್ನ, ಒಂದೇ ಎಂಬುದಾಗಿ ತಿಳಿಯಬೇಕು. ಎರಡೂ ಕಡೆ ಒಂದೇ ತತ್ವವನ್ನು ಹೇಳಿರ್ತಕ್ಕಂಥದ್ದು. ಹಾಗೆ ಒಂದೇ ತತ್ವವನ್ನು ಹೇಳಿರ್ಬೇಕಾದ್ರೆ ಇಲ್ಲಿ ಕೆಲವು ಗುಣ ಹೇಳಿದ್ದಾರೆ, ಕೆಲವು ಗುಣ ಬಿಟ್ಟಿದ್ದಾರೆ. ಎರಡಕ್ಕೂ ಉಪಸಂಹಾರ ಮಾಡಿಕೊಳ್ಳಬೇಕು. ಈಗ ನೋಡಿ, ರಾಮನನ್ನ ಕುರಿತು ಹೇಳ್ತಾ ಇದ್ದಾರೆ ನೋಡಿ. ಒಂದು ಕಡೆ ಹೇಳ್ತಾರೆ ಏನು, ಆ ಒಂದು ಇವನು ಬರ್ತಾನೆ ಇಲ್ಲಿ ಅರಣ್ಯ ವಾಸದಲ್ಲಿ ಬಂದಾಗ ಎಲ್ಲ ಋಷಿಮುನಿಗಳು ಇರ್ತಾರೆ. ಆ ಋಷಿಮುನಿಗಳೆಲ್ಲವೂ ಕೂಡ ಈ ರಾಮ ಏನ್ ಮಾಡ್ತಾನೆ, ಅವರ ದರ್ಶನವನ್ನ ಮಾಡಿ ಅವರಿಗೆ ಇವನು, ಓಹೋ ನಿಮಗೆ ಒಳ್ಳೆಯದಾಗಲಿ, ನಾನು ನಿಮ್ಮನ್ನ ಕಾಪಾಡ್ತೇನೆ ಎಂಬುದಾಗಿ ಅವರಿಗೆ ಒಂದು ಅಭಯವನ್ನ ಏನು ಕೊಟ್ಟಿದ್ದಾರೆ. ಹಾಗಾಗಿ ಏನು, ರಾಮನು ಒಬ್ಬ ಕರುಣಾಮಯಿ ಅಂತ ಅಲ್ಲಿ ಹೇಳ್ತಾರೆ. ರಾಮನು ಅತ್ಯಂತ ಕರುಣಾಮಯಿ ಅಂತ ಹೇಳ್ತಾರೆ. ಅದೇ ಮುಂದೆ ಬಂತು. ಮುಂದೆ ಬಂದ ಮೇಲಿಂದ ಏನಾಯ್ತು, ಆ ವಾಲಿ ಬಂದ, ವಾಲಿ ಸುಗ್ರೀವನ ಯುದ್ಧ ಆಯ್ತು. ಅಲ್ಲಿ ಏನ್ ಮಾಡ್ದ ರಾಮ, ಮರೆಯಲ್ಲಿ ನಿಂತ್ಕೊಂಡು ವಾಲಿನ ಹೊಡೆದ್ ಬಿಟ್ಟ. ಆವಾಗ ಏನಾಯ್ತು, ಮರೆಯಲ್ಲಿ ನಿಂತ್ಕೊಂಡು ಹೊಡೆದಿದ್ದರಿಂದ ರಾಮನು ಅಧರ್ಮಿ ಅಂತಲೋ ಅಥವಾ ಕ್ರೂರಿ ಅಂತಲೋ ಏನೋ ಹೇಳಿದ್ರು ಕೂಡ ಏನಾಗಿದೆ, ಇದೇ ಬೇರೆ ರಾಮ ಅದೇ ಬೇರೆ ರಾಮ ಅಲ್ಲ, ಎರಡೂ ಕೂಡ ಒಬ್ಬನೇ ರಾಮ. ಯಾಕೆ? ಆಯಾಯ ಸಂದರ್ಭಕ್ಕೆ ಪ್ರಕೃತಕ್ಕೆ ತಕ್ಕಂತೆ ಹೇಳಿದ್ರು. ಆದ್ರೆ ವೇದ್ಯ ವಸ್ತು ರಾಮ ಅಂತಕ್ಕಂಥದ್ದೇನು ಒಂದೇ. ಆದ್ದರಿಂದ ಎರಡೂ ಗುಣಗಳನ್ನ ಉಪಸಂಹಾರ ಮಾಡಿ ತಿಳಿಯಬೇಕು. ಅಂದ್ರೇನು, ರಾಮನು
ಶತ್ರುಗಳಿಗೆ ಅತ್ಯಂತ ಭಯಂಕರ. ಅದನ್ನು ಉಪಸಂಹಾರ ಮಾಡಬೇಕು. ಭಯಂಕರ ಅಂತಕ್ಕಂಥವನು ವಾಲಿಯ ವಾಲಿಯ ಒಂದು ಸಂದರ್ಭದಲ್ಲಿ ಭಯಂಕರ ಅವನು ಅಲ್ವಾ. ಅದೇ ವಿಭೀಷಣನ ಸಂದರ್ಭದಲ್ಲಿ ಅವನು ಅತ್ಯಂತ ದಯಾಮಹಿ. ಎರಡೂ ಕೂಡ ಹಾಗೆ. ಎರಡು ಇಲ್ಲಿ ಅಲ್ಲಿ ಅದನ್ನು ಹೇಳಿಲ್ಲ, ಇಲ್ಲಿ ಇದನ್ನ ಹೇಳಿಲ್ಲ. ದಯಾಮಹಿ ಅಂತ ವಾಲಿ ಹೇಳಿಲ್ಲ ಇಲ್ಲಿ. ಅಲ್ಲಿ ಈ ಒಂದು ಭಯಂಕರ ಅಂತ ಅಲ್ಲಿ ಹೇಳಿಲ್ಲ. ಹೇಳಿಲ್ಲದೇ ಇದ್ರೂ ಕೂಡ ವೇದ್ಯ ತತ್ವ ಒಂದೇ ಆದ್ದರಿಂದ ಆ ರಾಮನಿಗೆ ಎರಡೂ ಗುಣಗಳನ್ನು ನಾವು ಸೇರಿಸಿ ನಾವು ತಿಳಿಯಬೇಕು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಇಲ್ಲೂ ಕೂಡ ಅಂತ ಹೇಳಿ ಉಪಾಸ್ಯಂಚ ರೂಪಂ ವಿದ್ಯಾಯ ನಚ ವಿದ್ಯಮಾನೆ ರೂಪ ಅಭೇದೆ ವಿದ್ಯಾಭೇದಂ ಅವಸಾತುಂ ಶಕ್ನುಮಃ ನ ಶಕ್ನುಮಃ. ಉಪಾಸ್ಯ ಒಂದು ವಿದ್ಯೆ, ಆ ವಿದ್ಯೆಗೆ ಉಪಾಸ್ಯ ರೂಪ, ಅದೇ ಉಪಾಸ್ಯಕ್ಕೆ ಉಪಾಸ್ಯ ದೇವತೆ ಒಂದು ರೂಪ ಅಂತ ಏನೋ ಇದೆ. ಅದು ನಚ ವಿದ್ಯಮಾನೆ ರೂಪ ಅಭೇದೆ, ಅಂದ್ರೆ ರೂಪ ಅಭೇದೇ ವಿದ್ಯಮಾನೆ, ಅಂದ್ರೆ ರೂಪದಲ್ಲಿ ಯಾವ ಭೇದಗಳು ಇಲ್ಲದಿರುವಲ್ಲಿ, ಸ್ವರೂಪದಲ್ಲಿ ಇಲ್ಲದಿರುವಾಗ ವಿದ್ಯಾಭೇದಂ ಮಧ್ಯವಸಾತು, ಇಲ್ಲಿ ವಿದ್ಯೆಯಲ್ಲಿ ಭೇದವಿದೆ ಎಂಬುದಾಗಿ ಅಧ್ಯವಸಾತು ನಿಶ್ಚಯ ಮಾಡೋದು. ನಿಶ್ಚಯತು ಅಂತ ಎಂಬುದಾಗಿ ನಿಶ್ಚಯ ಮಾಡುವುದು ನ ಶಕ್ನುಮಃ, ನಮಗೆ ಆಗುವುದಿಲ್ಲ. ಆಗೋದು ಯಾವಾಗ ಒಂದೇ ಉಪಾಸ್ಯ ಮತ್ತು ಎರಡೂ ಕಡೆ ಒಂದೇ ಗುಣವನ್ನು ಹೇಳಿದ್ದಾರೆ, ಎರಡೂ ಕೂಡ ರೂಪದಲ್ಲಿ ಯಾವ ಭೇದವೂ ಇಲ್ಲ. ಹೀಗಿರುವಾಗ ಎರಡನ್ನು ಭಿನ್ನ ಅಂತ ನಾವು ನಿಶ್ಚಯ ಮಾಡುವುದಕ್ಕೆ ಕಾರಣವೇ ಇಲ್ಲ, ಆಗುವುದಿಲ್ಲ. ನಾಪಿ ವಿದ್ಯಾಭೇದೆ ಗುಣ ವ್ಯವಸ್ಥಾನಂ, ಮತ್ತೆ ಈ ಒಂದು ವಿದ್ಯಾಭೇದ ಗುಣ ವ್ಯವಸ್ಥಾನ ಅಂದ್ರೇನು? ವ್ಯವಸ್ಥಾನ ಅಂದ್ರೆ ಬೇರೆ ಬೇರೆ ಆಗಿರುವುದು ಅಂತ ಅರ್ಥ. ವ್ಯವಸ್ಥಾನ ಅಂದ್ರೆ ಅವಸ್ಥಾನ ಅಂದ್ರೆ ಒಂದು ಕಡೆ ಇರ್ತಕ್ಕಂಥದ್ದು. ವಿ ಅವಸ್ಥಾನಂ ಅಂದ್ರೆ ವಿಗತಾಹ ಅವಸ್ಥಾ, ವಿಗತಂ ಅವಸ್ಥಾನಂ ಅಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಅವಸ್ಥಾ ಒಂದ್ ಕಡೆ ಇದು ಬೇರೆ, ಒಂದ್ ಕಡೆ ಇಲ್ಲಿ ಬೇರೆ ಬೇರೆ ಆಗಿರ್ತದೆ. ಇಲ್ಲಿ ಏನಾಗಿದೆ? ನಾಪಿ ವಿದ್ಯಾಭೇದೆ ಗುಣ ವ್ಯವಸ್ಥಾನಂ, ಮತ್ತು ವಿದ್ಯಾಭೇದ ಇರುವಾಗ ಗುಣ ವ್ಯವಸ್ಥಾನವೂ ಕೂಡ, ಅಂದ್ರೆ ಗುಣವೂ ಕೂಡ ಬೇರೆಯಾಗಿ ಇರಬೇಕು ಅನ್ನತಕ್ಕಂಥದ್ದೇನು ಇರೋದಿಲ್ಲ. ಯಾಕೆ? ವಿದ್ಯಾಭೇದ ಒಂದೇ ಕಡೆ ಎರಡು ತತ್ವ ಹೇಳ್ತಾನೆ. ವೇದ್ಯ ವಸ್ತು ಒಂದೇ ಆದಾಗ ಗುಣಭೇದ ಮಾಡೋದಕ್ಕೆ ಕಾರಣವೇ ಇಲ್ಲ. ಇಲ್ಲಿ ಸಂದರ್ಭಕ್ಕೆ ಒಂದು ಗುಣ ಹೇಳಿರ್ತಾರೆ, ಇಲ್ಲಿ ಒಂದು ಗುಣ ಹೇಳಿರ್ತಾರೆ ಅಷ್ಟೆ. ಆದ್ದರಿಂದ ಈ ಸಾಧ್ಯವಿಲ್ಲ ಅಂತ ಹೇಳಿ ಈಗ ಸಣ್ಣದೊಂದು ಆಕ್ಷೇಪಣೆ ಹಾಕ್ತಾರೆ. ಸ್ವಾಮಿ ಇಷ್ಟೆಲ್ಲ ಸರಿ, ನಾವು ಹೇಳಿದ್ವಲ್ಲ ಸ್ವಾಮಿ ನಿಮಗೆ, ಏನಂತಪ್ಪ? ನಾನು ಪೌನರುಕ್ತ್ಯ ಪ್ರಸಂಗ ವಿದ್ಯಾಭೇದೋ ಅಧ್ಯವಸಿತ. ಇದು ಪುನರುಕ್ತಿ ಮಾಡಿದ್ದಾರಲ್ಲ ಸ್ವಾಮಿ. ಫಸ್ಟ್ ಮೊದಲು ಒಂದು ಕಡೆ ಹೇಳಿದ್ದಾರೆ, ಆಮೇಲೆ ಇನ್ನೊಂದು ಕಡೆ ಅದನ್ನೇ ಮುಂದೆ ಹೇಳಿದ್ದಾರೆ. ಆದ್ದರಿಂದ ಒಂದೇ ಶಾಖೆಯಲ್ಲಿ ಒಂದು ಕಡೆ ಮತ್ತೆ ಇನ್ನೊಂದು ಕಡೆ, ಹೀಗೆ ಎರಡು ಕಡೆ ಹೇಳಿರುವುದರಿಂದ ಯಾವುದನ್ನ ಒಂದೇ ತತ್ವವನ್ನ ಏನೋ ಸ್ವಲ್ಪ ಭೇದ ಇರಬೇಕು. ಇಲ್ಲದೆ ಒಂದನ್ನೇ ಹೇಳಿದ್ದನ್ನೇ ಇನ್ನೊಂದು ಕಡೆ ಯಾಕೆ ಹೇಳ್ತಾರೆ ಅಂತ ನಾವು ಹೇಳಿದ್ವಲ್ಲ ಸ್ವಾಮಿ ಅಂದ್ರೆ ಅದಕ್ಕೆ ಹೇಳ್ತಾರೆ ನೇತ್ಯುಚ್ಯತೆ. ಇಲ್ಲಪ್ಪ, ಅದು ಸರಿ ಇಲ್ಲ. ನೀನು ಹೇಳಿದ ಕೊಟ್ಟ ಕಾರಣ ಇದೆಯಲ್ಲ, ಅದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಅರ್ಥ ವಿಭಾಗೋಪಪತ್ತೇ. ಇಲ್ಲಿ ಅರ್ಥ ವಿಭಾಗ ಅಂದ್ರೆ ಆಯಾಯವನ್ನು ಸಂದರ್ಭಕ್ಕೆ ಪ್ರಕರಣಕ್ಕೆ ತಕ್ಕಂತೆ ವಿಭಾಗವನ್ನ ಮಾಡಿಕೊಳ್ಳುವುದು ಹೊಂದುತ್ತದೆಯಾದ್ದರಿಂದ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ವಿಭಾಗ ಮಾಡಿಕೊಳ್ಬಹುದು. ಬೇಕಾದ್ರೆ ಮುಂದೆ ಇಲ್ಲಿ ರಾಮನನ್ನ ಇಂಥ ಗುಣ ಅಂತ ಉಪಾಸನೆ ಮಾಡಬಹುದು, ಅಲ್ಲಿ ಅಂಥ ಗುಣವನ್ನು ಇದ್ದವನು ಅಂತ ತಿಳ್ಕೊಳ್ಬಹುದು. ಅದು ತಿಳ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಅರ್ಥ ವಿಭಾಗ ಬರ್ತೇವೆ. ಏನಂತಂದ್ರೆ ಅದನ್ನ ಏಕಂ ಹಿ ಆಮ್ನಾನಂ ವಿದ್ಯಾವಿಧಾನಾರ್ಥಂ ಅಪರಂ ಗುಣವಿಧಾನಾರ್ಥಂ ಇತಿ ನ ಕಿಂಚಿತ್ ನೋಪಪದ್ಯತೆ. ನೋಡಿ, ಒಂದು ಕಡೆ ಹೇಳಿದ್ದಾರೆ ಅದು ವಿದ್ಯೆಯನ್ನ ವಿಧಾನ ಮಾಡುವುದಕ್ಕೆ, ವಿದ್ಯೆಯನ್ನು ಉಪಾಸನೆಯನ್ನು ವಿಧಾನ ಮಾಡುವುದಕ್ಕೆ. ಇನ್ನೊಂದು ಕಡೆ ಹೇಳಿದ್ದಾರೆ ಗುಣವನ್ನು ವಿಧಾನ ಮಾಡುವುದಕ್ಕೆ. ಆದ್ದರಿಂದ ಬೇರೆ ಬೇರೆ ಆಯ್ತಲ್ಲ.
ಅಂತ ನೀವು ಹೇಳ್ತಾ ಇದ್ದೀರಿ. ಎರಡು ಕಡೆ ಹೇಳಿದ್ದಾರೆ, ಇಲ್ಲಿ ಒಂದ್ ಕಡೆ ಹೇಳಿದ್ದಾರೆ, ಅಲ್ಲೊಂದ್ ಕಡೆ ಹೇಳಿದ್ದಾರೆ. ಒಂದು ಕಡೆ ವಿದ್ಯಾ ವಿಧಾನಾರ್ಥಂ ಉಪಾಸನೆ ಹೇಳ್ತಕ್ಕಂತಹದ್ದು, ಇನ್ನೊಂದು ಕಡೆ ಗುಣವನ್ನು ಹೇಳ್ತಕ್ಕಂತಹದ್ದು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಎರಡು ಕಡೆ ಬಂದಿದೆ ಆದ್ದರಿಂದ ಬೇರೆ ಬೇರೆ ಅಂತಂತ. ಅದು ಇತಿ ನ ಕಿಂಚಿತ್ ನೋಪಪದ್ಯತೆ, ಎಳ್ಳಷ್ಟು ಕೂಡ ಹೊಂದುವುದಿಲ್ಲ. ನಿಮ್ಮ ಒಂದು ಈ ಒಂದು ಯುಕ್ತಿ ಇದೆಯಲ್ಲ, ಅದು ಎಳ್ಳಷ್ಟಕ್ಕೂ ಹೊಂದೋದಿಲ್ಲ. ಯಾಕೆ ಅಂತಂದ್ರೆ ನನು ಏವಂ ಸತಿ ಅರ್ಥವಿಭಾವತೆ ಏಕಮೇವ ಇದೋಪತೆ. ನನು ಏವಂ ಸತಿ, ಅಲ್ಲ ಸ್ವಾಮಿ, ಹೀಗಾಗ್ಬಿಟ್ರೆ ನೀವು ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ನಾನು ಏವಂ ಸತಿ ಆಗದೆ ಇದ್ರೆ, ಅದು ಒಂದು ಆಗದೆ ಇದ್ರೆ, ಏವಂ ಸತಿ ಯದ್ ಅಪಠಿತಂ ಅಗ್ನಿರಹಸ್ಯೆ ತದೇವ ಬೃಹದಾರಣ್ಯಕ್ಕೆ ಪಠಿತವ್ಯಂ ಸಯೇಷ ಸರ್ವಸ್ಯೇಷಾನಃ. ಹಾಗಾಗಿಲ್ಲ ಅಂದ್ರೆ ಎರಡು ಕಡೆ ಬೇರೆ ಬೇರೆ ಯಾಕೆ ಸ್ವಾಮಿ ಹೇಳ್ಬೇಕು? ಅಗ್ನಿರಹಸ್ಯ ಮೊದಲು ಏನ್ ಹೇಳಿದ್ರು ಅದನ್ನೇ ಈ ಶಾಂಡಿಲ್ಯ ವಿದ್ಯೆದಲ್ಲೂ ಹೇಳ್ಬೇಕಾಗಿತ್ತು. ಮುಂದೆ ಯಾಕೆ ಬೇರೆ ಬೇರೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಈ ಬೇರೆ ಬೇರೆ ಎಲ್ಲಿ ಹೇಳಿದ್ದಾರೆ? ಕೆಲವನ್ನ ಇಲ್ಲಿ ಹೇಳಿದ್ದಾರೆ, ಕೆಲವನ್ನ ಅಲ್ಲಿ ಹೇಳಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಅವ್ರ ತರ ಬೇರೆ ಬೇರೆ ಆಗಿದೆ. ಯಾಕೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಅಥವಾ ಯಾವುದನ್ನು ಹೇಳಿ ಸಯೇಷ ಸರ್ವಸ್ಯೇಷಾನಃ, ಅವನೇ ಎಲ್ಲದಕ್ಕೂ ಒಡೆಯನಾಗಿದ್ದಾನೆ ಎಂಬುದಾಗಿ ಎಲ್ಲ ಕಡೆಯಲ್ಲೂ ಹೇಳಬೇಕಾಗಿತ್ತು. ಆದರೆ ಅಗ್ನಿ ರಹಸ್ಯದಲ್ಲಿ ಅದನ್ನ ಯಾಕೆ ಬಿಟ್ಟಿದ್ದಾರೆ? ಶಾಂಡಿಲ್ಯ ವಿದ್ಯೆಯಲ್ಲಿ ಯಾಕೆ ಸೇರಿಸ್ಕೊಂಡಿದ್ದಾರೆ? ಅಲ್ಲಿ ಏನಾಯ್ತು? ಈ ಈಶಾನತ್ವ ಅಂತಕ್ಕಂಥದ್ದು ಒಂದು ಕಡೆ, ಇಲ್ಲಿ ಈಶಾನತ್ವ ಇಲ್ಲ, ಬೇರೆ ಮನೋಮಯತ್ವಾದಿ ಗುಣ ಅಲ್ಲಿ ಹೇಳ್ತಾರೆ. ಆಯ್ತಲ್ಲ ಗುಣ ವಿಭಾಗ ಅಂತ ಹೇಳಿದ್ರೆ, ಆದ್ದರಿಂದ ಇದು ಹೊಂದುತ್ತೆ. ಇಲ್ಲಪ್ಪ, ಅಲ್ಲಿ ಅರ್ಥ ವಿಭಾಗ ಒಪ್ಪತ್ತೆ, ಅರ್ಥಕ್ಕೆ ತಕ್ಕಂತೆ ನಾವು ವಿಭಾಗ ಮಾಡಿ ತಿಳಿಯಬೇಕು ಅಂತ ಹೇಳಿದ್ರು. ಹೀಗಾದರೆ ನಾನು ಏವಂ ಸತಿ ಯದ್ ಅಪಠಿತ, ಇದಾಯ್ತಲ್ಲ, ಎತ್ತು ಪಠಿತಮೇವ ಮನೋಮಯ ಇತ್ಯಾದಿ ತನ್ನ ಪಠಿತವ್ಯಂ. ಹಾಗಾದ್ರೆ ಏನಾಗುತ್ತೆ? ಈ ಮನೋಮಯ ಅಂತ ಎರಡು ಕಡೆ ಹೇಳಿದ್ದಾರಲ್ಲ, ಅದನ್ನ ಎರಡು ಕಡೆನೂ ಹೇಳಬಾರ್ದು, ಒಂದು ಕಡೆ ಹೇಳಬೇಕು. ಹೌದ್ ತಾನೆ? ಎರಡೂ ಕಡೆ ಹೇಳಿದ್ದಾರೆ. ಎರಡೂ ಕಡೆ ಮನೋಮಯತ್ವವನ್ನು ಹೇಳಿ ಒಂದು ಕಡೆ ಸರ್ವಶೇಷಾನ ಅಂತ ಮಾತ್ರ ಹೇಳಿರುವುದರಿಂದ ಏನಾಗುತ್ತೆ? ಒಂದು ಕಡೆ ಹೇಳಿರ್ತಕ್ಕಂಥದ್ದಲ್ಲಿ ಏನೋ ಒಂದು ವಿಶೇಷ ಗುಣವನ್ನು ಇಟ್ಟು ಅದನ್ನು ಬೇರೆಯಾಗಿ ಹೇಳಿದ್ದಾರೆ, ಇಲ್ಲಿ ಅದನ್ನು ಬೇರೆಯಾಗಿ ಹೇಳಿಲ್ಲ, ಸಾಮಾನ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಏನಾಗಬೇಕಾಗಿತ್ತು? ಎರಡೂ ಕಡೆ ಅದನ್ನು ಹೇಳಬೇಕಾಗಿತ್ತು, ಸರ್ವಶೇಷಾನ ಅಂತ. ಯಾಕೆ ಹೇಳಲಿಲ್ಲ? ಮನೋಮಯತ್ವ ಮಾತ್ರ ಎರಡು ಕಡೆ ಹೇಳ್ಬಿಟ್ರು, ಸರ್ವಶೇಷಾನತ್ವ ಮಾತ್ರ ಅಲ್ಲಿ ಮಾತ್ರ ಹೇಳಿದ್ರು, ಇಲ್ಲಿ ಹೇಳಲಿಲ್ಲ. ಹಾಗಾಗಿ ಅದು ಬೇರೆ ಸ್ವಾಮಿ, ಅದಕ್ಕೆ ಬೇರೆ ವಿಶೇಷ ಗುಣವನ್ನು ಹೇಳಿದ್ದಾರೆ. ಅದು ವಿಶೇಷ ಗುಣೋಪೇತವಾದ ತತ್ವ. ಅದು ಇದು ಯಾವ ವಿಶೇಷ ಗುಣವೂ ಇಲ್ಲದೆ ಇರತಕ್ಕಂಥ ಸಾಮಾನ್ಯ ತತ್ವ. ಆಗ ಎರಡೂ ಬೇರೆ ಅಂತ ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ನೈಷ ದೋಷ. ನೋಡಪ್ಪ, ಏನು ಅಲ್ಲಿ ಒಂದು ಬಿಟ್ಟಿದ್ದಾರೆ, ಹೇಳಿದ್ದಾರೆ, ಅದಕ್ಕೆ ಹಿಡ್ಕೊಂಡು ಹೇಳ್ತಾ ಇದೆಯಲ್ಲ ನೀನು, ಅದೇನು ದೋಷವೇನೂ ಇಲ್ಲ. ಹೇಗೆ ಅಂದ್ರೆ, ತದ್ಬಲೇನೈವ ಪ್ರದೇಶಾಂತರ ಪಠಿತ ವಿದ್ಯಾ ಪ್ರತ್ಯಭಿಜ್ಞಾನಾತ್. ಅಂದ್ರೆ ತದ್ಬಲೇನೈವ ಅಂದ್ರೆ ಅದರ ಒಂದು ಸಾಮರ್ಥ್ಯದಿಂದಲೇ. ಅದೇನು? ಹಿಂದೆ ಮನೋಮಯತ್ವಾದಿ ಗುಣ ಹೇಳಿತ್ತು, ಈ ಸರ್ವೇಶಾನತ್ವವನ್ನ ಅಲ್ಲಿ ಬಿಟ್ಟಿದ್ರು, ಮುಂದೆ ಸರ್ವೇಶಾನತ್ವವನ್ನು ಸೇರಿಸ್ಕೊಂಡು ಹೇಳಿದ್ರು, ಮನೋಮಯತ್ವವನ್ನು ಹೇಳಿದ್ರು. ಹೀಗಾಗಿ ಈ ತದ್ಬಲೇನು ಈ ಮನೋಮಯತ್ವವನ್ನು ಹೇಳಿದ್ದಾರಲ್ಲ, ಅದರ ಒಂದು ಬಲದಿಂದಲೇ, ಅದರ ಒಂದು ಸಾಮರ್ಥ್ಯದಿಂದಲೇ ಏನು ಪ್ರದೇಶಾಂತರ ಪಠಿತ ವಿದ್ಯಾ. ಈ ಪ್ರದೇಶಾಂತರ ಪಠಿತ ಅಂದ್ರೆ ಬೇರೆ ಕಡೆ ಹೇಳಿರ್ತಕ್ಕಂಥ ಸರ್ವಶೇಷಾನತ್ವ ಇದೆಯಲ್ಲ, ಅದನ್ನೂ ಕೂಡ ಪ್ರತ್ಯಭಿಜ್ಞಾನಾತ್, ಅದನ್ನೂ ಕೂಡ ನಾವು ಪ್ರತ್ಯಭಿಜ್ಞೆ ಮಾಡಿಕೊಂಡು ತಿಳಿಯಬೇಕು. ಅಂದ್ರೆ ಅದನ್ನೇ ಇಲ್ಲೂ ತಿಳಿಯಬೇಕು. ಯಾಕೆ ಅಂದ್ರೆ ಅದನ್ನ ಕಾರಣವನ್ನು ಹೇಳಿದ್ರು. ಯಾಕೆ? ವೇದ್ಯ ಅಭೇದ, ವೇದ್ಯವು ಒಂದೇ ಆಗಿರುವುದರಿಂದ, ರಾಮ ಒಂದೇ. ಆದ್ದರಿಂದ ಅಲ್ಲಿ ಹಿಂದೆ ಯಾವುದೋ ಗುಣ ಹೇಳಿದ್ರು, ಅದರ ಒಂದು ಸಾಮರ್ಥ್ಯದಿಂದ
ಬೇರೆಯ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಏನೋ ಇದೆಯಲ್ಲ ಗುಣಗಳು, ಅದು ಕೂಡ ಹೇಳಿದ್ದಾರೆ. ಆದರೂ ಕೂಡ ಇಲ್ಲಿ ಹೇಳಿರುವುದನ್ನು ಅಲ್ಲಿ ಪ್ರತ್ಯಭಿಜ್ಞೆ ಮಾಡಿ ತಿಳಿದುಕೊಂಡು ನಾವು ಆ ಒಂದು ಉಪಾಸನೆಯನ್ನು ಏನೋ ಮಾಡಬೇಕು. ಯಾಕೆ ವೇದ್ಯ ಅಭೇದ ಅಂತ ಹೇಳಿ ಸಮಾನ ಗುಣ ಆಮ್ನಾನೇನ ಹಿ ವಿಪ್ರಕೃಷ್ಟ ದೇಶಾಂ ಶಾಂಡಿಲ್ಯ ವಿದ್ಯಾಂ ಪ್ರತ್ಯಭಿಜ್ಞಾಪ್ಯ ತಸ್ಯಾಂ ಈಶಾನತ್ವಾದಿ ಉಪದಿಶ್ಯತೆ. ನೋಡಿ, ಸಮಾನ ಗುಣಾಮ್ನೇನ, ಸಮಾನ ಗುಣವನ್ನು ಮೊದಲು ಹೇಳಿದ್ರು. ಏನ್ ಸಮಾನ ಗುಣ? ಮನೋಮಯತ್ವ ಅಂತ ಇಲ್ಲೂ ಹೇಳಿದ್ರು, ಮನೋಮಯತ್ವ ಅಂತ ಅಲ್ಲೂ ಹೇಳಿದ್ರು, ಭಾವರೂಪತ್ವವನ್ನು ಇಲ್ಲೂ ಹೇಳಿದ್ರು, ಭಾವರೂಪತ್ವವನ್ನು ಅಲ್ಲೂ ಹೇಳಿದ್ರು. ಹೇಳ್ಬಿಟ್ಟು ವಿಪ್ರಕೃಷ್ಟ ದೇಶ, ಬೇರೆ ಕಡೆ, ವಿಪ್ರಕೃಷ್ಟ ಅಂತ ಬೇರೆ ದೂರದಲ್ಲಿ, ಅಲ್ಲಿ ಏನ್ ಮಾಡಿದ್ರು? ಶಾಂಡಿಲ್ಯ ವಿದ್ಯೆಯಲ್ಲಿ ಅಗ್ನಿ ರಹಸ್ಯದಲ್ಲಿ ಇದನ್ನ ಹೇಳಿದ್ರು, ಅಲ್ಲೂ ಕೂಡ ಅದನ್ನ ಹೇಳಿದ್ರು. ಹೇಳ್ಬಿಟ್ಟು ಆ ಬೇರೆ ಹೇಳಿರ್ತಕ್ಕಂಥ, ದೂರ ಹೇಳಿರ್ತಕ್ಕಂಥ ಶಾಂಡಿಲ್ಯ ವಿದ್ಯೆಯಲ್ಲಿ ಇದನ್ನ ಪ್ರತ್ಯಭಿಜ್ಞಾಪ್ಯ, ಇದನ್ನೇ ಇಲ್ಲಿ ಜ್ಞಾಪಿಸಿ ಮನಸ್ಸಿಗೆ ತರಿಸಿ ಅದನ್ನ ಏನ್ ಮಾಡಿದ್ರು? ತಸ್ಯಾಂ ಈಶಾನತ್ವಾದಿ ಉಪದಿಶ್ಯತೆ. ಯಾವುದಕ್ಕೆ? ತಸ್ಯಾಂ ಅಂದ್ರೆ ಆ ಶಾಂಡಿಲ್ಯ ವಿದ್ಯೆ ಇದೆಯಲ್ಲ, ಅಲ್ಲಿ ಈಶಾನತ್ವ ಗುಣವನ್ನ ಹೇಳಿದ್ದಾರೆ. ಅಂದ್ರೆ ಇದರ ಒಂದು ಬಲದಿಂದ ಅದನ್ನ ಹೇಳಿದ್ದಾರೆ ಅಷ್ಟೇ. ಇದು ಕೂಡ ಯಾಕೆ ಇದರ ಬಲದಿಂದ ಸಮಾನವಾಗಿ ಹೇಳಿದ್ದಾರೆ ಎರಡೂ ಕಡೆ. ಆದ್ದರಿಂದ ಇಲ್ಲಿ ಏನು, ಎರಡೂ ಕೂಡ ಖಂಡಿತ ಆಗಲು ಬೇರೆ ಬೇರೆ ವಿದ್ಯೆ ಅಲ್ಲ, ಇದು ಎರಡೂ ಕೂಡ ವಿದ್ಯೈಕತ್ವೇ. ಯಾಕೆ? ವೇದ್ಯಾಭೇದ. ಮತ್ತೆ ಹಾಗೊಂದು ಪಕ್ಷ ಇಲ್ಲದೆ ಹೋಗಿಬಿಟ್ಟಿದ್ದರೆ ಏನು, ಸಮಾನ ಗುಣವನ್ನ ಇಲ್ಲಿ ಹೇಳಿ ಅದಕ್ಕೆ ಏನೋ ಒಂದು ವಿಶೇಷ ಗುಣವನ್ನ ಇನ್ನೊಂದು ಕಡೆ ಹೇಳಿದ್ದಾರಲ್ಲ, ಅದನ್ನ ಹೇಳಬೇಕಾದ್ರೆ ಸಮಾನ ಗುಣವನ್ನ ಪ್ರತ್ಯಭಿಜ್ಞೆ ಮಾಡಿಸಿ ಅದನ್ನ ಹೇಳ್ತಾ ಇದ್ದಾರಲ್ಲ. ಹೀಗೊಂದು ವೇಳೆ ಆಗದೆ ಅದೇ ಬೇರೆ ಅಂತ ಆಗಿಬಿಟ್ರೆ ಏನಾಗತ್ತೆ? ಅನ್ಯಥಾಹಿ ಕಥಂ ತಸ್ಯ ಆಮಯಂ ಕಥಂ ತಸ್ಯಾಂ ಅಯಂ ಗುಣವಿಧಿ ಅಭಿಧೀಯತೆ. ಕಥಂ ತಸ್ಯಾಂ, ಒಂದು ಪಕ್ಷ ಹಾಗಿಲ್ದೇ ಇದ್ರೆ ಹೇಗೆ? ತಸ್ಯಾಂ ಅದೇನು? ತಸ್ಯಾಂ ಶಾಂಡಿಲ್ಯ ವಿದ್ಯಾ ಅಂತ. ಅಲ್ಲಿ ಆ ಶಾಂಡಿಲ್ಯ ವಿದ್ಯೆಯಲ್ಲಿ ಅಯಂ ಗುಣವಿಧಿ, ಈ ಗುಣವನ್ನು ಯಾವುದು? ಈ ಮನೋಮಯತ್ವ, ಭಾವರೂಪತ್ವ ಹೇಳಿದ್ದಾರಲ್ಲ, ಅಲ್ಲಿ ಯಾಕೆ ಹೇಳ್ತಾ ಇದ್ರು? ಬೇರೆ ಬೇರೆ ಆಗ್ಬಿಟ್ಟಿದ್ರೆ, ಬೇರೆ ಬೇರೆ ಆಗಿದ್ರೆ ಬರೀ ಒಂದನ್ನು ಮಾತ್ರ ಹೇಳ್ತಾ ಇದ್ರು. ಯಾವುದು? ಸರ್ವೇಶಾನತ್ವವನ್ನ, ಇದನ್ನು ಹೇಳಬಾರದಾಗಿತ್ತು. ಇದನ್ನು ಯಾಕೆ ಹೇಳಿದ್ರಲ್ಲಿ? ತಸ್ಯಾಂ ಅಯಂ ಗುಣವಿಧಿ ಅಭಿಧೀಯತೆ. ಕಥಂ, ಹೇಗೆ ಹೇಳ್ತಾ ಇದ್ರು? ಅಪಿಚ ಅಪ್ರಾಪ್ತಾಂಶೋಪದೇಶೇನ ಅರ್ಥವತಿ ವಾಕ್ಯೆ ಸಂಜಾತೆ ಪ್ರಾಪ್ತಾಂಶ ಪರಾಮರ್ಶಸ್ಯ ನಿತ್ಯಾನುವಾದತಾಯಾಪಿ ಉಪಪದ್ಯಮಾನತ್ವ. ಒಳ್ಳೆಯ ಇವೆಲ್ಲ ಯುಕ್ತಿಗಳು, ವಾದ ಮಾಡುವಾಗ ಹೇಳ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಯುಕ್ತಿಗಳು. ಇವೆಲ್ಲ ಈ ಯುಕ್ತಿಗಳು ಇಲ್ಲಿ ಯಾತಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಒಂದು ಸಂದರ್ಭ ತಿಳ್ಕೊಂಡ್ರೆ, ಈ ಎಲ್ಲ ನ್ಯಾಯಗಳು ಯುಕ್ತಿಗಳನ್ನೆಲ್ಲ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಬಹಳವಾಗಿ ಬಳಸ್ತಾರೆ. ಇದನ್ನು ಬಳಸ್ತಾರೆ. ಹಾಗಾಗಿ ಈ ಶಂಕರ ಭಗವತ್ಪಾದರು ಏನ್ ಮಾಡಿದ್ದಾರೆ? ಈ ನ್ಯಾಯಗಳನ್ನ, ಯುಕ್ತಿಗಳನ್ನ ಈ ಮೀಮಾಂಸಾ ದರ್ಶನದಲ್ಲಿ ಯಾವ ಯುಕ್ತಿಯನ್ನು ಬಳಸಿದ್ದಾರೋ ಬಹುತೇಕ ಆ ಯುಕ್ತಿಗಳನ್ನೇ ಇಲ್ಲಿ ಬಳಸ್ಕೊಂಡಿದ್ದಾರೆ, ವೇದಾಂತದಲ್ಲಿಯೂ ಕೂಡ. ಹಾಗಾಗಿ ಇಲ್ಲೂ ಕೂಡ ಅದಕ್ಕೆ ತಕ್ಕಂತ ವಿಧಿ, ಅದಕ್ಕೆ ಪರವಾಗಿಲ್ಲ. ಯಾಕೆಂದ್ರೆ ಇದು ಹೇಳಿದೆ ಅಷ್ಟೇ. ಏನು? ಅಪ್ರಾಪ್ತಾಂಶೋಪದೇಶೇನ ಅಂದ್ರೆ ಏನು? ಯಾವುದೋ ಒಂದು ಅಪ್ರಾಪ್ತವಾದ, ಇಲ್ಲಿ ಒಂದು ಕಡೆ ಹೇಳಿಲ್ಲಪ್ಪ, ಅದನ್ನ ಹೇಳುವುದರಿಂದ ಅರ್ಥವತಿ ವಾಕ್ಯ ಸಂಜಾತೆ. ಅಂದ್ರೇನು? ಅರ್ಥವುಳ್ಳ ವಾಕ್ಯವು ನಮಗೆ ಆಗಬಹುದಾದರೆ, ಅರ್ಥವುಳ್ಳ ವಾಕ್ಯಗಳು ನಮಗೆ ಆಗಬಹುದಾದರೆ, ಒಂದು ಕಡೆ ಹೇಳಿಲ್ಲ, ಅದನ್ನೂ ಕೂಡ ಇಲ್ಲಿ ತೆಗೆದುಕೊಂಡು ನಾವು ಅರ್ಥ ಮಾಡಿದಾಗ ಅದಕ್ಕೆ ಒಂದು ಲಕ್ಷಣ ಅರ್ಥ ಬರುವುದಾದರೆ ಅವಾಗ ಏನಾಗುತ್ತೆ? ಪ್ರಾಪ್ತಾಂಶ ಪರಾಮರ್ಶಸ್ಯ ನಿತ್ಯಾನುವಾದತಾಯ. ಆಗ
ಯಾವುದೋ ಒಂದನ್ನ ಸಮಾನವಾಗಿ ಹೇಳಿದ್ದಾರಲ್ಲ, ಪ್ರಾಪ್ತಾಂಶ ಅಂದ್ರೆ ಆಗ ಇರ್ತಕ್ಕಂಥ ಅಂಶ ಅದನ್ನ ಹೇಳುವುದರಿಂದ ಪರಾಮರ್ಶೆ ಮಾಡುವುದಕ್ಕೆ ನಿತ್ಯಾನುವಾದ ತಾಯಾಪಿ ಉಪಪದ್ಯ ಮಾನತ್ವ. ಅಂದ್ರೆ ನಿತ್ಯಾನುವಾದ ಅಂದ್ರೆ ಆ ಸಮಾನವಾದ ಅಂಶವನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಅನುವಾದ ಮಾಡಿ ನಾವು ತಿಳಿದುಕೊಳ್ಳಬೇಕು ಎನ್ನುವುದು ಹೊಂದುವುದರಿಂದ. ಸ್ವಲ್ಪ ಇದು ಏನು ಸ್ವಲ್ಪ ವಿಚಾರ ಮಾಡಬೇಕಿದ್ದಲ್ಲ, ಅರ್ಥ ಆಗ್ಬೇಕಾದ್ರೆ ಒಂದು ಕಡೆ ಹೇಳಿಲ್ಲ ಕೆಲವು ಗುಣನ, ಹೇಳಿಲ್ಲದೇ ಇದ್ದರೂ ಕೂಡ ಈ ಹೇಳಿದ ಅಂಶ ಇದೆಯಲ್ಲ ಅದನ್ನು ತೆಗೆದುಕೊಂಡು ಅದನ್ನು ಉಪಸಂಹಾರ ಮಾಡಿಕೊಂಡು ನಾವು ತಿಳಿದಾಗ ಏನಾಗುತ್ತೆ, ಯಾವ ಒಂದು ಭೇದವಾಗಲಿ ಮತ್ತೆ ಅನ್ಯಥಾರ್ಥವಾಗಲಿ ಆಗೋದಿಲ್ಲ. ರಾಮನ ಬಗ್ಗೆ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ, ಆ ಗುಣ ಎಲ್ಲೂ ಹೇಳಿಲ್ಲ. ಅದನ್ನ ಇಲ್ಲಿ ಅನುವಾದ ಮಾಡ್ಕೊಂಡು ತಿಳಿಯೋದ್ರಿಂದ ಏನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಸಮಾನವಾದ ಗುಣ ಇದೆಯಲ್ಲ, ಧರ್ಮಾತ್ಮ ಸತ್ಯಸಂಧಶ್ಚ ಸಮಾನವಾದ ಗುಣಗಳು. ಈ ಸಮಾನವಾದ ಗುಣಗಳು ಯಾವತ್ತೂ ಕೂಡ ಅದು ಅನುಮೋದಿತವಾಗಿಯೇ ಇರುತ್ತವೆ, ಅದಕ್ಕೇನು ಆಗಲ್ಲ. ಅದಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವು ವಿಶೇಷ ಸೇರಿಸ್ಕೊಳ್ತಾರೆ ಅಷ್ಟೇ ಹೊರತು ಈ ರಾಮ ಯಾರು ಧರ್ಮಾತ್ಮ ಸತ್ಯಸಂಧ ರಾಮ ಇದ್ದಾನಲ್ಲ ಅವನೇ. ಅದು ಪ್ರಾಪ್ತಾನು ನಿತ್ಯಾನುವಾದ, ಅದು ಎಲ್ಲ ಕಡೆ ಅನುವಾದ ಮಾಡ್ತಾರೆ, ಅದು ಪ್ರಾಪ್ತಾಂಶ. ಅದು ಹೀಗೆ ಈ ಪ್ರಾಪ್ತಾಂಶದಲ್ಲಿ ಆ ಕೆಲವು ಅಪ್ರಾಪ್ತಾಂಶ ಇದೆಯಲ್ಲ ಅದನ್ನ ಸೇರಿಸ್ಕೊಂಡು ತಿಳಿದ್ರೂ ಕೂಡ ಅರ್ಥ ವ್ಯತ್ಯಾಸ ಏನೂ ಆಗೋದಿಲ್ಲ. ಯಾಕೆ ಅದೇ ರಾಮ, ಯಾಕೆ ವೇದ್ಯ ಅಭೇದ ಶಕ್ಯತೆ. ಹೀಗೆ ಪ್ರತ್ಯಭಿಜ್ಞ ನ ತದ್ಬಲೇನ ಪ್ರತ್ಯಭಿಜ್ಞ ಅಪೋದಿತು ಶಕ್ಯತೆ. ಹೀಗಿರೋದ್ರಿಂದ ಆ ಒಂದು ಸಾಮರ್ಥ್ಯದಿಂದ ಈ ಪ್ರತ್ಯಭಿಜ್ಞ ನಾವು ಏನನ್ನ ಆ ಒಂದು ಹಿಂದೆ ಹೇಳಿದ್ದನ್ನೇ ಇಲ್ಲಿ ಅಳವಡಿಸಿಕೊಂಡು ತಿಳಿದಿದ್ದೇವೋ ಅದನ್ನ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿಂದೆ ಹೇಳಿದ್ದನ್ನ ಮನೋಮಯತ್ವಾದಿ ಗುಣ ಇಲ್ಲೂ ಅನುವಳಿಸ್ಕೊಂಡಿದ್ದೇವೆ, ಅದನ್ನ ಅಪೋದಿತು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಎಲ್ಲ ಒಂದೇ, ಕಾರಣ ಒಂದೇ, ವೇದ್ಯ ಭೇದ ಅಷ್ಟೇ. ತಸ್ಮಾತ್ ಅತ್ರ ಸಮಾನಾಯಾಮಪಿ ಶಾಖಾಯಾಂ ವಿದ್ಯೈಕತ್ವಂ ಗುಣೋಪಸಂಹಾರಶ್ಚ ಇತ್ಯುಪಪನ್ನಂ. ಆದ್ದರಿಂದ ಇಲ್ಲಿ ಒಂದೇ ಶಾಖೆಯಲ್ಲಿ ಹೇಳಿದ್ದರೂ ಕೂಡ ಒಂದೇ ಶಾಖೆಯಲ್ಲಿ ಏನು ಈ ವಿದ್ಯೆಗಳನ್ನ ಅಗ್ನಿರಾಸ್ಯದಲ್ಲಿ ಒಂದು ಕಡೆ, ಶಾಂಡಿಲ್ಯದಲ್ಲಿ ಒಂದು ಕಡೆ ಇದ್ದರೂ ಎರಡು ಕಡೆ ಬೇರೆ ಬೇರೆಯಾಗಿ ಹೇಳಿದ್ದರೂ ಕೂಡ ತತ್ವ ಏನಾಗಿರ್ತಕ್ಕಂಥದ್ದು ಸಗುಣ ಬ್ರಹ್ಮೋಪಾಸನೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದು ಆ ಸಗುಣ ಬ್ರಹ್ಮ ಅಂತಕ್ಕಂಥದ್ದು ಒಂದೇ ತತ್ವ ಆಗಿರೋದ್ರಿಂದ ವೇದ್ಯ ಭೇದ ಇಲ್ಲ. ಆದ್ದರಿಂದ ಏನಾಗಿದೆ, ಒಂದೇ ಶಾಖೆಯಲ್ಲಿ ಹೇಳಿದ್ದರೂ ಕೂಡ ವಿದ್ಯೈಕತ್ವ, ಎರಡು ಕೂಡ ಯಾವ ಭೇದವೂ ಇಲ್ಲ, ಒಂದೇ. ಮತ್ತೆ ಗುಣೋಪಸಂಹಾರಶ್ಚ ಅಂದ್ರೆ ಕೆಲವು ಕಡೆ ಬಿಟ್ಟಿದ್ದಾರೆ, ಅದನ್ನೂ ಕೂಡ ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು ಎಂಬುದು ಇತಿ ಉಪಪನ್ನಂ ಎಂಬುದು ಹೊಂದುತ್ತದೆ ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಿದ್ರು. ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಒಂದಿದೆ. ಇಷ್ಟೆಲ್ಲ ಇದು ವಾದ ವಿವಾದ, ಇದು ಅತ್ಯಂತ ಒಂದು ಏನದು ಆಳವಾಗಿ ಇದನ್ನು ಹೋಗಿ ಅಧ್ಯಯನ ಮಾಡಬೇಕಾದಾಗ ಇವೆಲ್ಲ ಬೇಕಾಗತ್ತೆ. ಬೇರೆ ಬರೀ ತತ್ವ ನಿರ್ಣಯ ಮಾಡುವಾಗ ಏನಂತಂದ್ರೆ ಬೇಕಾಗೋದಿಲ್ಲ. ಇರ್ಲಿ, ಅದನ್ನ ಸಿದ್ಧ ಮಾಡಬೇಕಾದ್ರೆ ಬೇಕಾಗತ್ತೆ. ಇಲ್ಲಿ ಏನು ವಿಶೇಷ ನಾವು ನೋಡಿ, ಇಲ್ಲಿ ಏನ್ ಮಾಡಿದ್ರು, ಒಂದೇ ಶಾಖೆಯಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ಆದ್ದರಿಂದ ಬೇರೆ ಬೇರೆ ಅಂತ ಹೇಳಿದ್ರು. ಹಿಂದೆ ಇದಕ್ಕೆ ಯಾಕೆ ಹೇಳಿದ್ರು? ಹಿಂದೆ ಏನ್ ಹೇಳಿದ್ರು ನೋಡಿ, ಎರಡು ಶಾಖೆಯಲ್ಲಿ ಬೇರೆ ಬೇರೆಯಾಗಿ ಹೇಳಿದ್ರು ಕೂಡ ಗುಣಗಳನ್ನ ಅವುಗಳನ್ನು ಸಮಾನವಾಗಿ ತಿಳಿಯಬೇಕು, ಒಂದು ಕಡೆ ಉಪಸಮಾನ ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ಅದನ್ನ ಇಟ್ಕೊಂಡು ಪೂರ್ವಪಕ್ಷಿ ನೋಡಿ ಸ್ವಾಮಿ ಅಲ್ಲಿ ಸರಿಯಾಗಿದೆ. ಯಾಕೆ? ಎರಡು ಕಡೆ ಹೇಳಿದ್ರು, ಇಲ್ಲಿ ಒಂದು ಕಡೆನೆ ಮಾತ್ರ ಹೇಳಿದ್ದಾರೆ, ಒಂದೇ ಶಾಖೆ ಅಲ್ಲಿ ಹೇಳಿದ್ದರಿಂದ ನಿಮ್ಮ ಆ ಒಂದು ನಿಶ್ಚಯ ಇದೆಯಲ್ಲ ನಿರ್ಣಯ, ಅದು ಇಲ್ಲಿ ಹೊಂದೋದಿಲ್ಲ ಅಂತ ಹೇಳ್ಬೇಕು ಅವನು. ಹಾಗೆ ಹೇಳಿ ಏನ್ ಮಾಡ್ಬೇಕು,
ಇಲ್ಲಿ ಓ ಇದೇ ಬೇರೆ ತತ್ವ, ಅದೇ ಬೇರೆ ತತ್ವ ಅಂತ ಹೇಳಿ ಏಕಮೇವಾದ್ವಿತೀಯತ್ವವನ್ನ ನೀವು ಸರಿ ಇಲ್ಲ ಸ್ವಾಮಿ ಅಂತ ಹೇಳ್ಬೇಕು ಅಷ್ಟೆ. ಅದಕ್ಕೋಸ್ಕರ ಇಷ್ಟೆಲ್ಲ ತರ್ತಾ ಇದ್ದಾರೆ. ಈಗ ಅದಾಯ್ತಲ್ಲ, ಎರಡು ಶಾಖೆ ಹೇಳಿದ್ದಾರೆ, ಅಲ್ಲಿ ನೀವು ಹೇಳಿ ಸರಿ ಸ್ವಾಮಿ, ಆದ್ರೆ ಇಲ್ಲೂ ಹೇಳಿ ಒಂದ್ ಶಾಖೆ ಹೇಳಿದಾರಲ್ಲ ಎರಡು ಕಡೆ, ಅದಕ್ಕೇನು ಹೇಳ್ತೀರಿ ಇಂದ ಅದಕ್ಕೆ ಸಮಾಧಾನ ಹೇಳಾಯ್ತು. ಒಂದೇ ಶಾಖೆಯಲ್ಲಿ ಹೇಳಿದ್ರು ಕೂಡ ಎರಡು ಕಡೆ ಹೇಳಿದ್ದಾರಲ್ಲ ಸಮಾನ ಹೇಳಾಯ್ತು. ಈಗ ಪೂರ್ವ ಪಕ್ಷಿ ತಿರುಗಾಬದ, ಅಲ್ಲ ಸ್ವಾಮಿ ನೀವು ಹೇಳಿದ್ರಿ ಒಂದೇ ಶಾಖೆಯಲ್ಲಿ ಎರಡು ಕಡೆ ಹೇಳಿದ್ದಾರೆ, ಎರಡು ಕಡೆ ಹೇಳಿರೋದ್ರ ಆದರೂ ಕೂಡ ಅದು ಒಂದೇ ಅಂತ ತಿಳಿಯಬೇಕು ಅಂತ ಹೇಳಿದ್ರಿ. ಈಗ ನಾವು ಹೇಳುತ್ತೇವೆ ಬೃಹದಾರಣ್ಯಕ ಶಾಖೆಯಲ್ಲಿ ಒಂದೇ ಶಾಖೆ, ಅಲ್ಲಿ ಈ ವಿದ್ಯೆಯನ್ನು ಹೇಳಿದ್ದಾರೆ. ಯಾವುದಲ್ಲಿ ಈ ಸತ್ಯ ವಿದ್ಯೆ ಅಂತಕ್ಕಂಥದ್ದು ಈ ಒಂದು ಈ ಯಕ್ಷಿ ಪುರುಷ ಅಂತ ಹೇಳಿ, ಅಕ್ಷಿ ಪುರುಷ ಮತ್ತೆ ಆದಿತ್ಯ ಪುರುಷ, ಅದು ಇದ್ರಲ್ಲಿ ಬರುತ್ತೆ ನೋಡಿ, ಸೂತ್ರ ಮಾಸ್ತರ ಮುಂದೆ ಬರುತ್ತೆ, ಅಲ್ಲಿ ಹಿಂದೆ ಬಂದಿದೆಯಲ್ಲ, ಎಲ್ಲಿ ಈ ಕ್ಷತ್ಯಧಿಕರಣದಲ್ಲೇ ಬಂದಿದೆ. ಅಕ್ಷಿ ಪುರುಷ ಆದಿತ್ಯ ಪುರುಷನನ್ನು ಹೇಳುವಾಗ ಅಲ್ಲಿ ಸತ್ಯವಿದ್ಯೆ ಅಂತ ಹೇಳಿದ್ದಾರೆ. ಅಲ್ಲಿ ಒಂದೇ ಶಾಖೆ, ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಹೇಳಿದ್ದಾರೆ. ಇದೇ ಸಂದರ್ಭ, ನೀವು ತೀರ್ಮಾನ ಮಾಡಿದ್ರಲ್ಲ, ಇದೇ ಸಂದರ್ಭ. ಅಲ್ಲಿ ಹೇಗೆ ಸ್ವಾಮಿ ತೀರ್ಮಾನ ಮಾಡ್ತೀರಾ? ಅಲ್ಲೂ ಒಂದೇ ಅಂತ ತೀರ್ಮಾನ ಮಾಡ್ಬಿಡ್ತೀರಾ? ಅಲ್ಲೂ ಒಂದೇ ಅಂತ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ ಸ್ವಾಮಿ ನೀವು. ಯಾಕಪ್ಪ? ಅದಕ್ಕೆ ಕಾರಣವನ್ನು ಹೇಳ್ತೇವೆ ನಾವು ಅಂತ ಹೇಳಿ ನೋಡಿ, ಇಲ್ಲಿ ಏನ್ ತೀರ್ಮಾನ ಮಾಡಿದ್ರು ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ನೋಡಿ ಸ್ವಾಮಿ, ಇದೇ ಸಂದರ್ಭ, ಒಂದೇ ಶಾಖೆ, ಇಲ್ಲೂ ಸತ್ಯವಿದ್ಯೆಯನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ನೀವು ತೀರ್ಮಾನ ಮಾಡಿದ್ರಲ್ಲ, ಈಗ ಒಂದೇ ತಿಳಿಬೇಕು, ಒಂದೇ ಶಾಖೆಯಲ್ಲಿ ಎರಡು ಕಡೆ ಹೇಳಿದ್ರು ಅಂತ, ಹಾಗೆ ಇಲ್ಲಿ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಬೃಹದಾರಣ್ಯಕದಲ್ಲಿ ಈ ವಿದ್ಯೆ ಬೇರೆ ಬೇರೆಯೇ. ಇದು ಏನ್ ಹೇಳ್ತೀರಿ ಸ್ವಾಮಿ ಇದಕ್ಕೆ? ಅಲ್ಲೇನೋ ಹೇಳ್ಬಿಟ್ರಿ, ಯಾವುದೋ ಒಂದು ಅಗ್ನಿ ರಹಸ್ಯ ಶಾಂಡಿಲ್ಯ ವಿದ್ಯೆ ತಗೊಂಡ್ಬಿಟ್ರಿ, ಹೇಳ್ಬಿಟ್ರಿ, ಅದೇನೋ ಯುಕ್ತಿ ಕೊಟ್ಬಿಟ್ರಿ, ಏನೋ ಈ ಪೌನರುಕ್ತಿ ದೋಷ ಬರೋದಿಲ್ಲಪ್ಪ ಏನೋ ಹೇಳ್ಬಿಟ್ರಿ, ಸರಿ. ಇಲ್ಲೇನು ಹೇಳ್ತೀರಿ ಸ್ವಾಮಿ ಇಲ್ಲಿ ಅಂತ ಕೇಳಿ ಎಷ್ಟು ಈ ಕ್ರಾಸ್ ಕ್ವಶನ್ಗಳು ಹೇಗೆ ಇದು ಮಾಡ್ತಾರೆ ಇಲ್ಲಿ. ಅದಕ್ಕೆ ನೋಡಪ್ಪ, ಇಲ್ಲೂ ಕೂಡ ಅಷ್ಟೇ ಭಗವತ್ಪಾದರು ಯಾವುದೇ ಸಂದರ್ಭ ಬರಲಿ, ಅದು ಎಷ್ಟೇ ಪೂರ್ವ ಪಕ್ಷ ಎಷ್ಟು ಹಿಮಾಲಯ ಪರ್ವತದಷ್ಟು ಕಠಿಣವಾಗಿ ಕಠೋರವಾಗಿರ್ಲಿ, ಭೇದಿಸುವುದಕ್ಕೆ ಸಾಧ್ಯವೇ ಇಲ್ಲ ಪೂರ್ವಪಕ್ಷನ. ಅಂಥ ಪೂರ್ವಪಕ್ಷ ಬಂದರೂ ಕೂಡ ಹೇಗೆ ಎಳ್ಳಷ್ಟು ವಿಚಲಿತರಾಗದೆ ಒಂದು ಹುಲ್ಲು ಕಡ್ಡಿನ ಎಷ್ಟು ಸುಲಭವಾಗಿ ಈಚೆ ಕಡೆ ಇಟ್ಬಿಡ್ಬೋದು, ಅಷ್ಟೇ ಸುಲಭವಾಗಿ ಆ ಹಿಮಾಲಯ ಪರ್ವತದಂತ ಪೂರ್ವಪಕ್ಷವನ್ನು ಕೂಡ ಸರಿಸ್ಬಿಡ್ತಾರೆ. ಈಗ ಸರಿ ಇಲ್ಲಪ್ಪನೇ ಹೇಳಿದ್ದು ಅದು ಈ ಹಿಂದೆ ಹೇಳಿದ ಭಾಗವನ್ನ ಅನುವಾದ ಮಾಡಿಕೊಂಡು ನೋಡಿ ಸ್ವಾಮಿ, ಇಲ್ಲಿ ಏನ್ ಹೇಳ್ತೀರಿ ನೀವು ಇದಕ್ಕೆ? ಅದೇ ಸಂದರ್ಭ ನೀವು ಇಲ್ಲಿ ಏನ್ ಹೇಳ್ತೀರಿ ಅಂತ ಕೇಳ್ತಾನೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.